ಮೀನ ಲಗ್ನ ಮೀನ ರಾಶಿಯ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಭವಿಷ್ಯವನ್ನು ನೋಡೋಣ. ಜೂನ್ ತಿಂಗಳಲ್ಲಿ ಒಂದು ಮಹತ್ತರವಾದ ಬದಲಾವಣೆ ನಿಮಗೆಲ್ಲ ಆಲ್ರೆಡಿ ತಲುಪಿದೆ. ನಿಮ್ಮ ಲಗ್ನದ ಅಧಿಪತಿ, ರಾಶಿಯ ಅಧಿಪತಿ ಆಗಿರುವಂತಹ ಬೃಹಸ್ಪತಿ ಗುರು ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾರೆ. ಕರ್ಕಾಟಕ ರಾಶಿ ಅವರಿಗೆ ಉಚ್ಚಸ್ಥಾನ. ಪುನರ್ವಸು ನಕ್ಷತ್ರ 4ನೇ ಪಾದ, ಅದು ಕರ್ಕಾಟಕ ನವಾಂಶಕ್ಕೆ ಬರುತ್ತೆ. ಸೊ ಇದು ಒಂದು ಮಹತ್ತರವಾದ ಬದಲಾವಣೆ ನಿಮ್ಮಗಳ ಲೈಫ್ನಲ್ಲಿ. ಅದೇ ರೀತಿ ನಿಮ್ಮ ರಾಶಿಯಲ್ಲಿಯೇ ಲಗ್ನದಲ್ಲಿಯೇ ಶನಿ ಮಹಾತ್ಮರು ನಿಮ್ಮ 11 ಮತ್ತು 12ನೇ ಮನೆಯ ಅಧಿಪತಿ ಈಗ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡಿದ್ದಾರೆ. ರೇವತಿ ನಕ್ಷತ್ರ ಮೊದಲನೆಯ ಪಾದ ಧನುಸು ನವಾಂಶಕ್ಕೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕಷ್ಟ ನಷ್ಟ ಕೊಡುವ ಬಾಧಕನಾಗದೆ ನಿಮಗೆ ಶಿಸ್ತನ್ನು ಕಲಿಸುವಂತಹ ಬೋಧಕನಾಗಿ ಶನಿ ಮಹಾತ್ಮರು ಕೆಲಸ ಮಾಡ್ತಾರೆ. ಏನಕ್ಕೆ ಅಂದರೆ ಕರ್ಕಾಟಕ ರಾಶಿಗೆ ಬಂದಂತಹ ಗುರುವಿನ ದೃಷ್ಟಿ ನಿಮ್ಮ ಲಗ್ನಕ್ಕೆ ಅಂದರೆ ನಿಮ್ಮ ರಾಶಿಗೂ ಕೂಡ ಬೀಳುತ್ತೆ. ಸೊ ಇದರ ಅರ್ಥ ನೀವು ಈಗ ಧರ್ಮ, ನ್ಯಾಯ ಈ ಥರದ ಹಾದಿಯನ್ನು ಆಯ್ಕೆ ಮಾಡ್ಕೊಳ್ತೀರಾ. ಅದರ ಕಡೆ ಆಸಕ್ತಿಗಳು ಜಾಸ್ತಿ ಆಗುತ್ತೆ. ಅತಿಯಾದ ಆಲೋಚನೆಗಳನ್ನು ಕಡಿಮೆ ಮಾಡ್ತೀರಾ. ನಿಂತಿದ್ದ ಕೆಲಸಗಳನ್ನು ಮತ್ತೆ ಶುರು ಮಾಡ್ತೀರಾ. ಶುರು ಆಗುವಂತೆ ಗ್ರಹಗಳ ಪ್ರವೋಕ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ 2ನೇ ಮನೆ ಧನಸ್ಥಾನ, ಅಲ್ಲಿ ಅಧಿಪತಿ ಕುಜ ಅಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಭಾಗ್ಯಸ್ಥಾನದ ಅಧಿಪತಿಯು ಕೂಡ ಹೌದು. ಅದೇ ರೀತಿ ನಿಮ್ಮ 6ನೇ ಮನೆ, ಅಲ್ಲಿಯ ಅಧಿಪತಿ ರವಿ ವೃಷಭದಲ್ಲಿ ಸ್ವಲ್ಪ ದಿನ ಇದ್ದು 16ನೇ ತಾರೀಕು ನಂತರ 4ನೇ ಮನೆಗೆ ಬರ್ತಾರೆ. ಸೊ ಅದು ಕೂಡ ಒಂದು ಒಳ್ಳೆಯ ನಿಮಗೆ ಸಾಕಷ್ಟು ವಿಚಾರಗಳಲ್ಲಿ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಅದೇ ರೀತಿ 4ನೇ ಮನೆಯ ಅಧಿಪತಿ ಮತ್ತು 7ನೇ ಮನೆಯ ಅಧಿಪತಿ ಬುಧ ಈ ಮೇ ಎಂಡಿಂಗಲ್ಲೇ ಸೊ ನಿಮ್ಮ 4ನೇ ಮನೆಗೆ ಬರ್ತಾರೆ. ಅದರ ಜೊತೆಗೆ ರಾಹು ಕೇತುವಿನ ಸಂಚಾರ ಸಾಕಷ್ಟು ದಿನದಿಂದ ಸಿಂಹ ರಾಶಿಯಲ್ಲಿ ಕೇತು, ನಿಮ್ಮ 12ನೇ ಮನೆ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರ ಇದು ನಡೀತಾ ಇದೆ. ಡಿಸೆಂಬರ್ವರೆಗೂ ಇವರ ಬದಲಾವಣೆ ಆಗಲ್ಲ. ಇವರೇನು ನಿಮಗೆ ಕೊಡ್ತಾ ಇದ್ದಾರಲ್ಲ, ನಿದ್ರಾಹೀನತೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳೋದು, ರಾಹು ಕೊಡ್ತಾ ಇರೋದು, ಅತಿಯಾದ ಆಲೋಚನೆ, ನೆಗೆಟಿವ್ ಥಾಟ್ಸ್ಗಳು ಬರೋದು, ಇದೆಲ್ಲ ಜಾಸ್ತಿ ಆಗಿತ್ತಲ್ಲ. ಇದಕ್ಕೆ ಈಗ ಸ್ವಲ್ಪ ನಿಮ್ಮ ಲಗ್ನಾಧಿಪತಿಗೆ ಬಲ ಸಿಗ್ತಾ ಇರೋದ್ರಿಂದ, ಶನಿ ಮಹಾತ್ಮರು ನಕ್ಷತ್ರವನ್ನು ಬದಲಾಯಿಸ್ತಾ ಇರೋದ್ರಿಂದ ಸ್ವಲ್ಪ ರಿಲೀಫ್ ಆಗುತ್ತೆ. ಓಕೆ ನೋಡಿ, ಶನಿ ಮಹಾತ್ಮರು PT ಮೇಸ್ಟ್ರ ಥರ ನಿಮಗೆ ಕೆಲಸ ಮಾಡ್ತಾ ಇದ್ರು. ಅವರು ತುಂಬ ಶಿಸ್ತನ್ನು ಕೇಳ್ತಾ ಇದ್ರು. ಸಣ್ಣ ಮಿಸ್ಟೇಕ್ ಮಾಡಿದ್ರು ನಿಮಗೆ ದಂಡನೆ ಕೊಡ್ತಾ ಇದ್ರು. ಈಗ ಆ PT ಮೇಸ್ಟ್ರು ಸ್ವಲ್ಪ ಉಸಿರಾಡೋದಕ್ಕೆ ಸಮಯ ಕೊಡ್ತಾ ಇದ್ದಾರೆ. ನೀವು ಸಣ್ಣ ತಪ್ಪು ಮಾಡಿದ್ರು ಪರವಾಗಿಲ್ಲ, ತಿದ್ದುಕೋ, ನಾಳೆ ಸರಿ ಮಾಡ್ಕೋ. ಸೊ ಈ ಥರ ಈಗ ಅವರು ಸ್ವಲ್ಪ ತಣ್ಣಗಾಗಿದ್ದಾರೆ. ಸೊ ಇದರಿಂದ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ರೀತಿ ಈಗ ಪುಟಿದೇಳುವಂತಹ ಸಮಯ. ನವ ಉಲ್ಲಾಸಗಳು ನಿಮ್ಮ ಬದುಕಿನಲ್ಲಿ ಈಗ ಬರ್ತಾ ಇದೆ. ಇದನ್ನು ಪಾಸಿಟಿವ್ ಆಗಿ ನೀವು ತೆಗೆದುಕೊಂಡು ಬಳಸ್ಕೊಂಡ್ರೆ 7.5 ಈ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಗ್ರಹಗಳ ಪ್ರಮುಖ ಬದಲಾವಣೆಯಿಂದ ನಿಮ್ಮ ಬದುಕಿನಲ್ಲೂ ಹಲವಾರು ಬದಲಾವಣೆಗಳಿವೆ. ಈಗ ಆಲ್ರೆಡಿ ಶನಿ ಮಹಾತ್ಮರು ನಿಮ್ಮ ಹಳೆಯ ವಿಚಾರಗಳಿಗೆಲ್ಲ ಒಂದು ಪೂರ್ಣ ವಿರಾಮ ಕೊಟ್ಟು ನಿಮ್ಮ ಬದುಕಿನಲ್ಲಿ ಹೊಸ ಆರಂಭ ಮಾಡಲಿಕ್ಕೆ ಈಗ ಒಂದು ಹೊಸ ಚೈತನ್ಯವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಎಷ್ಟೋ ಕೆಲಸಗಳು ಮತ್ತೆ ಆರಂಭ ಪಡೆದುಕೊಂಡಿವೆ. ಕೆಲಸ, ವ್ಯಾಪಾರ, ಸಂಬಂಧ ಇಲ್ಲೆಲ್ಲ ಇತ್ತಲ್ಲ ಅಭದ್ರತೆ, ಸೊ ಅದೆಲ್ಲ ದೂರ ಆಗಿ ಈಗ ಒಂದು ಸ್ಥಿರತೆ ನಿಮಗೆ ಖಂಡಿತ ಸಿಗುತ್ತೆ. ಏನಕ್ಕೆ ಅಂದರೆ ಶನಿ ಮಹಾತ್ಮರು ಲಗ್ನದಲ್ಲಿ ಇದ್ದು ನಿಮ್ಮ 10ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಮತ್ತು ರೇವತಿ ನಕ್ಷತ್ರ ಆ ಮೊದಲ ಪಾದ ನಿಮ್ಮ ಧನುಸು ನವಾಂಶಕ್ಕೆ ಬರುತ್ತೆ. ಹಾಗಾಗಿ ಈ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗೋದು, ಅಥವಾ ನಿಮಗೇನು ವರ್ಗಾವಣೆ ಬಯಸ್ತಾ ಇದ್ದರೆ ವರ್ಗಾವಣೆ ಸಿಗೋದು, ಬಡ್ತಿ ಸಿಗೋದು, ಇದೆಲ್ಲವೂ ಆಗುತ್ತೆ. ಇದು ಸರ್ಕಾರಿ ಅಧಿಕಾರಿಗಳಿಗೂ ಆಗುತ್ತೆ, ಪ್ರೈವೇಟ್ ಎಂಪ್ಲಾಯೀಸ್ಗೂ ಆಗುತ್ತೆ. ಅದೇ ರೀತಿ ಲಗ್ನದಲ್ಲಿರುವಂತಹ ಶನಿ
ನಿಮ್ಮ 7ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ವ್ಯಾಪಾರ ಸ್ಥಾನ, ಪಾಲುದಾರಿಕೆಯ ಸ್ಥಾನ, ನ್ಯಾಯಸ್ಥಾನ, ಜನಪ್ರಿಯತೆಯನ್ನು ಗಳಿಸಿಕೊಳ್ಳುವಂತಹ ಸ್ಥಾನ. ಈಗ ರಾಜಕಾರಣಿಗಳು ನಿಮ್ಮಲ್ಲೊಂದು ಶಿಸ್ತು ಬಂದಿದೆ, ಹಾಗಾಗಿ ನಿಮಗೆ ಈಗ ಒಂದು ಜನ ಅಭಿಪ್ರಾಯ ಚೆನ್ನಾಗಿರುತ್ತೆ. ನೀವು ಕ್ಷೇತ್ರದಲ್ಲಿ ಹೋಗಿ ಈಗ ನಿಮ್ಮ ವಿಚಾರಗಳನ್ನು ಜನಗಳಿಗೆ ತಲುಪಿಸ್ಬೇಕು. ಅದೇ ರೀತಿ 3ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ ವೃಷಭ ರಾಶಿಗೆ. ಸೊ 3ನೇ ಮನೆ ಡಿಜಿಟಲ್ ಮೀಡಿಯಾ, ಮಾಧ್ಯಮ. ಸೊ ಇದನ್ನು ಚೆನ್ನಾಗಿ ಬಳಸ್ಕೋಬೇಕು ರಾಜಕಾರಣಿಗಳು. ನಿಮ್ಮ ವಿಚಾರಗಳನ್ನು ಡಿಜಿಟಲ್ ಮುಖಾಂತರ ತಲುಪಿಸಿ ನೇರವಾಗಿ ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಮತದಾರರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ ಖಂಡಿತ ತಲುಪುತ್ತೆ. ನಿಮ್ಮ ಒಂದು ಪ್ರೊಫೈಲ್ ಇನ್ನೊಂದು ಹಂತಕ್ಕೆ ಮೇಲೆ ಹೋಗುತ್ತೆ. ರಾಜಕಾರಣಿಗಳು ಇದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಶನಿ ಮಹಾತ್ಮರು ಬಂದು ನೀವು ಆ್ಯಕ್ಟಿವ್ ಆಗಿ ಶಿಸ್ತನ್ನು ಕಾಪಾಡ್ಕೊಳ್ಳಿ, ಸ್ವಲ್ಪ ಶ್ರಮವನ್ನು ಹಾಕಿ, ಸೋಮಾರಿತನವನ್ನು ಬಿಡಿ. ಸೊ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಸೌಮ್ಯವಾಗಿದ್ದಾರೆ. ಯಾಕೆಂದರೆ ರೇವತಿ ನಕ್ಷತ್ರ ಅಂದರೆ ಸೌಮ್ಯ, ಮೃದು. ಸೊ ಹಾಗಾಗಿ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು ಈ ಒಂದು ಸಂದರ್ಭವನ್ನು ಇಲ್ಲಿಂದ ಜೂನ್ ತಿಂಗಳಿಂದ. ಯಾಕೆಂದರೆ ಗುರುವಿನ ಬಲನೂ ಸಿಗ್ತಲ್ಲ. ಗುರು ನಿಮ್ಮ ಲಗ್ನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರಲ್ಲ. ಲಗ್ನಕ್ಕೆ ದೃಷ್ಟಿ ಬಿದ್ದರೆ ಕೋಟಿ ಶಾಪಗಳು ನಿವಾರಣೆ ಆಗುತ್ತೆ, ಕೋಟಿ ದೋಷಗಳು ನಿವಾರಣೆ ಆಗುತ್ತೆ ಅಂತ ಒಂದು ಉಲ್ಲೇಖ ಇದೆ ಶಾಸ್ತ್ರಗಳಲ್ಲಿ. ಸೊ ಹಾಗಾಗಿ ಈಗ ನೀವು ಅಲರ್ಟ್ ಆಗಬೇಕಾದ ಸಮಯ, ಚೆನ್ನಾಗಿ ಬಳಸ್ಕೊಳ್ಳಿ. ವ್ಯಾಪಾರಸ್ಥರಿಗೆ ಶನಿ ಮಹಾತ್ಮರು ಏನು ವಿಳಂಬ ಮಾಡ್ತಾಯಿದ್ರು, ಸ್ಲೋ ಮಾಡ್ತಾಯಿದ್ರು, ಸ್ವಲ್ಪ ಅಲ್ಲೂ ಕೂಡ ಆತಂಕಗಳಿತ್ತು, ಅದೆಲ್ಲವೂ ಜೂನ್ ತಿಂಗಳಿಂದ ನಿಧಾನವಾಗಿ ಸರಿ ಹೋಗುತ್ತೆ. ಒಂದು ಸ್ಥಿರತೆ ಸಿಗುತ್ತೆ. ನೀವು ಮತ್ತಷ್ಟು ನಿಮ್ಮ ವ್ಯಾಪಾರಗಳಲ್ಲಿ ತೊಡಗಿಸ್ಕೊಳ್ತೀರಾ. ಸೊ ಇದರಿಂದ ನೀವು, ನಿಮ್ಮ ಫ್ಯಾಮಿಲಿ ಎಲ್ಲವೂ ಚೆನ್ನಾಗಿರುತ್ತೆ. ಅದೇ ರೀತಿ ವೈವಾಹಿಕ ಸಂಬಂಧಗಳೇನಿದ್ದಾವೆ, ಗಂಡ ಹೆಂಡತಿ ಸಂಬಂಧ, ಸೊ ಅದು ಮತ್ತಷ್ಟು ಬಲಗೊಳ್ಳುವಂತಹ ಸಮಯ. ಯಾಕೆಂದರೆ ರೇವತಿ ನಕ್ಷತ್ರದ ಅಧಿಪತಿ ಬುಧ, ನಿಮ್ಮ 7ನೇ ಮನೆಯ ಅಧಿಪತಿಯು ಬುಧ, 4ನೇ ಮನೆಯ ಅಧಿಪತಿಯು ಬುಧ, 4 ಸುಖಸ್ಥಾನ, 7 ನಮ್ಮ ಸಂಗಾತಿ. ಸೊ ಹಾಗಾಗಿ ಈ ಮೀನರಾಶಿಯ ಈ ಗಂಡ ಹೆಂಡತಿಯ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ. ಜವಾಬ್ದಾರಿಗಳನ್ನು ತೆಗೆದುಕೊಳ್ತೀರಾ. ಏನು ಪತಿಯ ಏನು ಕೆಲಸದಲ್ಲಿ, ವ್ಯಾಪಾರದಲ್ಲಿ ನಿಮ್ಮದು ಸ್ವಲ್ಪ ಎಫರ್ಟ್ ಇರುತ್ತೆ. ಇವಾಗ ನೀವು ಸಪೋರ್ಟ್ ಮಾಡ್ತೀರಾ. ಸೊ ಅವರು ಅಷ್ಟೇ ನಿಮಗೆ ಸಪೋರ್ಟ್ ಮಾಡ್ತಾರೆ. 4ನೇ ಮನೆ, ಸೊ ಮನೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಈಗ ತೊಡಗಿಸ್ಕೊಳ್ತೀರಾ. ಮನೆ ರಿಪೇರಿ ಮಾಡೋದಿರ್ಬೋದು, ಹೊಸದಾಗಿ ಆಸ್ತಿ ಖರೀದಿ ಮಾಡೋದಿರ್ಬೋದು, ವೆಹಿಕಲ್ ಖರೀದಿ ಮಾಡೋದಿರ್ಬೋದು, ತಾಯಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು. ಸೊ ಈ 4 ಮತ್ತು 7ನೇ ಮನೆ ಮತ್ತಷ್ಟು ಬಲಗೊಳ್ತು. ಯಾಕೆ ಅಂದರೆ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೋ ಆ ನಕ್ಷತ್ರಕ್ಕೆ ಆ ಗ್ರಹಗಳು ಬಲವನ್ನು ಕೊಡ್ತಾರೆ. ಸೊ ಹಾಗಾಗಿ 4ನೇ ಮನೆ 7ನೇ ಮನೆ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ. ಆ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಡೆಫಿನೆಟ್ಲಿ ನಿಮಗೆ ಶುಭ ಸುದ್ದಿಗಳಿವೆ. 4ನೇ ಮನೆ ನಮ್ಮ ಕುರ್ಚಿ. ಸೊ ನಮ್ಮ ಕುರ್ಚಿ ಭದ್ರಗೊಳ್ಳುವಂತಹ ಸಮಯ. ಅದು ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಗೌರ್ಮೆಂಟ್ ಅಧಿಕಾರಿಗಳಿರಲಿ, ನಿಮ್ಮ ಕುರ್ಚಿ ಭದ್ರಗೊಳ್ಳುತ್ತೆ. ಅಲ್ಲೊಂದು ಭಯ ಇತ್ತು, ಎಲ್ಲಿ ಕುರ್ಚಿನ ಕಳ್ಕೊಬಿಡ್ತೀನೋ, ಕೆಲಸ ಕಳ್ಕೊಬಿಡ್ತೀನೋ, ಆಫೀಸಲ್ಲಿತ್ತಲ್ಲ ರಾಜಕೀಯ, ಅದೆಲ್ಲ ದೂರ ಆಗುತ್ತೆ. 4ನೇ ಮನೆ ಅದನ್ನೇ ಹೇಳುತ್ತೆ. ಯಾಕೆಂದರೆ ರವಿನೂ ಬರ್ತಾ ಇದ್ದಾರೆ 4ನೇ ಮನೆಗೆ. ಸೊ ನಿಮಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ 4ನೇ ಮನೆಯ ಅಧಿಪತಿ 4ನೇ ಮನೆಗೆ ಬಂದು ನಿಮ್ಮ 10ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಸೊ ಇದರಿಂದ ನಿಮ್ಮ ಏನು ಬುದ್ಧಿ, ಕಮ್ಯುನಿಕೇಷನ್ ಇದೆಲ್ಲವೂ ಚೆನ್ನಾಗಾಗುತ್ತೆ. ಅದೇ ನಾನು ಹೇಳೋದ್ನಲ್ಲ, ವರ್ಗಾವಣೆ, ಬಡ್ತಿ, ಸಂಬಳ ಹೈಕ್ ಆಗೋದು, ಹೊಸದಾಗಿ ಕೆಲಸ ಸಿಗೋದು, ಇದೆಲ್ಲವೂ ಆಗುತ್ತೆ. ಸೊ ಪಾಸಿಟಿವ್ ಆಗಿರಿ. 7.5 ನಡೀತಾ ಇದೆ. ಲಗ್ನಕ್ಕೂ 7.5, ರಾಶಿಗೂ 7.5. ಏನಪ್ಪ ಮಾಡೋದು ಅಂತ ಇದ್ರಲ್ಲ. ಸೊ ಈಗ ಮತ್ತೊಂದು ಆರಂಭ ಜೀವನದಲ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಅಂತಲೇ ತಗೊಳ್ಳಿ. ಸೊ ನೀವು ಇವಾಗ ಏನು ಮಾಡಬೇಕು, ಸೋಮಾರಿತನವನ್ನು ಬಿಡಬೇಕು, ಬೇಗ ಏಳಬೇಕು, ನಿಮ್ಮನ್ನು ನೀವು ನಿಮ್ಮ ಆ ಟ್ರ್ಯಾಕ್ ಹತ್ರ ಬರಬೇಕು. ಬಂದುಬಿಡಿ, ಎಲ್ಲವೂ ಚೆನ್ನಾಗಾಗತ್ತೆ. 2ನೇ ಮನೆಯಲ್ಲಿ ಕುಜನ ಒಂದು ಪ್ರವೇಶ ಆಗಿದೆ. ಸೊ ಹಾಗಾಗಿ ಏನು ಅವರು ಆರ್ಭಟ ಗೊತ್ತಲ್ಲ, ಅವರ ವೇಗ ಗೊತ್ತಲ್ಲ, ಕುಜನ ವೇಗ, ಯಾವುದೇ ಕಾರಣಕ್ಕೂ ಮನಿ ಫ್ಲೋವನ್ನು ಖಂಡಿತ ನಿಲ್ಲಿಸಲ್ಲ. ಚೆನ್ನಾಗಿ ಮಾಡ್ಕೊಳ್ತಾರೆ. ಯಾಕೆ ಹೇಳಿ, ಅವರು ಭಾಗ್ಯಸ್ಥಾನದ ಅಧಿಪತಿನೂ ಹೌದಲ್ವಾ. ನಿಮ್ಮ ಹಣ ಗಳಿಕೆಗೆ ಅದೃಷ್ಟವನ್ನು ಕೊಡೋದು ಅವರೇ. ಸೊ ಹಾಗಾಗಿ ಭಾಗ್ಯಸ್ಥಾನದ ಅಧಿಪತಿ 2ನೇ ಮನೆಗೆ ಬಂದಿದ್ದಾರೆ. ನಿಮಗೆ ನೀವು ಮಾಡುವ ಕೆಲಸಗಳಲ್ಲಿ ಅದೃಷ್ಟ ಕೈ ಹಿಡಿತದೆ. ಓಕೆ. ಅದೇ ರೀತಿ ನಿಮ್ಮ ತಂದೆಯಿಂದ ಸಿಗಬೇಕಾದ ಆಸ್ತಿ ಸಿಗಬಹುದು. ಸರ್ಕಾರದಿಂದ ಬರಬೇಕಾದಂತಹ ಏನು ಹಣಗಳಿರ್ಬೋದು ಅದು ಬರುತ್ತೆ.
ಬಿಲ್ ಪೆಂಡಿಂಗ್ ಇತ್ತು, ಟೆಂಡರ್ ಹಾಕ್ಕೊಂಡಿದ್ವಿ, ಅಪ್ರೂವಲ್ ಆಗಿಲ್ಲ. ಸೊ ಇದೆಲ್ಲವೂ ಚೆನ್ನಾಗಿ ಸಿಗುತ್ತೆ. ಯಾಕೆಂದರೆ ಇದೇ ಕುಜ ಅವರ 4ನೇ ದೃಷ್ಟಿಯನ್ನು ಕರ್ಕಾಟಕ ರಾಶಿಗೆ ಕೊಡ್ತಾರೆ. ಗುರುವಿಗೂ ಮತ್ತು ಕುಜನಿಗೂ ಒಂದು ಒಳ್ಳೆಯ ಸಂಬಂಧ ಇದೆ, ಗುರುಮಂಗಳ ಯೋಗ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ 5ನೇ ಮನೆ ತುಂಬ ದೊಡ್ಡ ಮಟ್ಟಕ್ಕೆ ಸ್ಟ್ರಾಂಗ್ ಆಯಿತು. ಏನಕ್ಕೆ ಅಂದರೆ ಗುರುವಿಗೆ ಉಚ್ಚ ಸ್ಥಾನ, ನಿಮಗೆ ಹೂಡಿಕೆಯ ಸ್ಥಾನ, ಪ್ರೀತಿ ಪ್ರೇಮದ ಸ್ಥಾನ, ಅದರ ಜೊತೆಗೆ ಕ್ರಿಯೇಟಿವಿಟಿ, ಇದೆಲ್ಲವನ್ನು ತಿಳಿಸುವ ಸ್ಥಾನ ತುಂಬ ಸ್ಟ್ರಾಂಗ್ ಆಯಿತು. ಈ ಹಿಂದೆ ಮಾಡಿದಂತಹ ಹೂಡಿಕೆಗೆ ಈಗ ಲಾಭ ಸಿಗುತ್ತೆ. ಅಥವಾ ನಿಮಗೆ ಈಗ ಬರ್ತಾ ಇದೆಯಲ್ಲ ಹೊಸ ಹೊಸ ಐಡಿಯಾಗಳು ಹೂಡಿಕೆಗೆ ಸಂಬಂಧಪಟ್ಟಂತೆ, ಅದು ಮುಂದೆ ಲಾಭ ಕೊಡುವಂತಹ ಐಡಿಯಾಗಳೇ ಆಗಿರುತ್ತೆ. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ. ಕುಜನಿಗೆ ನೀಚ ಸ್ಥಾನ ಕರ್ಕಾಟಕ ರಾಶಿ, ಆದರೆ ಗುರುವಿನ ಜೊತೆ ಇತಿ ಆಗ್ತಾ ಇರೋದ್ರಿಂದ ಸೊ ಅವರು ಏನೋ ಒಂದು ನೀಚತ್ವವನ್ನು ಕಡಿಮೆ ಮಾಡ್ಕೊಳ್ತಾರೆ, ಗುರು ಸ್ವಲ್ಪ ಜ್ಞಾನವನ್ನು ಕೊಡ್ತಾರೆ. ಹಾಗಾಗಿ ಒಳ್ಳೆಯ ಆಲೋಚನೆಗಳು ನಿಮ್ಮ ತಲೆಗೆ ಬರುತ್ತೆ. ಅದನ್ನು ಚೆನ್ನಾಗಿ ಬಳಸ್ಕೊಂಡು ನಿಮ್ಮ ವೃತ್ತಿಯನ್ನು, ವ್ಯಾಪಾರವನ್ನು, ಸಂಬಂಧವನ್ನು ಚೆನ್ನಾಗಿ ಉಳಿಸ್ಕೊಳ್ತೀರಾ. ಅದೇ ರೀತಿ ಮಕ್ಕಳಿಂದ ನಿಮಗೆ ಗೌರವ, ಮನ್ನಣೆ ಸಿಗುವಂತಹ ಸಮಯ. ಅವರ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ಗೆ ಅವರು ಹೊರಗಡೆ ಹೋಗ್ತಾರೆ. ಸೊ ಮಕ್ಕಳಿಂದನೂ ಕೂಡ ಶುಭ ಸುದ್ದಿಗಳಿವೆ. ಏನಕ್ಕೆ ಅಂದರೆ ಅಲ್ಲಿಗೆ ಶುಕ್ರನ ಪ್ರವೇಶವೂ ಆಗುತ್ತೆ 9ನೇ ತಾರೀಕು. ಶುಕ್ರ ಬಂದಾಗಂತೂ ಈ ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರ್ಯಾರು ಇದ್ದೀರಾ, ಮೀಡಿಯಾ ಇರ್ಬೋದು, ಸಿನಿಮಾ ಕ್ಷೇತ್ರ ಇರ್ಬೋದು, ಸೋಷಿಯಲ್ ಇನ್ಫ್ಲುಯೆನ್ಸರ್ಸ್ ಇರ್ಬೋದು, ಒಟ್ಟಾರೆ ಈ ಕಲೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾರ್ಯಾರು ತೊಡಸ್ಕೊಂಡಿದ್ದೀರಾ, ಮೀನರಾಶಿ, ಮೀನ ಲಗ್ನದವರು, ನಿಮಗೂ ಕೂಡ ಒಂದು ಒಳ್ಳೆಯ ಸಮಯ. ಜನಪ್ರಿಯತೆ ಜಾಸ್ತಿ ಆಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಪ್ರತಿಯೊಂದು ಎಫರ್ಟ್ಗೂ ಲಾಭ ಸಿಗುವಂತಹ ಸಮಯ. ಅದರ ಜೊತೆಗೆ ಮಾಡಿದ ಕೆಲಸಕ್ಕೆ ಮಾನ್ಯತೆ ಸಿಗಬೇಕಲ್ಲ, ಅದು ಕೂಡ ಸಿಗುತ್ತೆ. ಇನ್ನು ಇದೇ ಕುಜ ಅವರ 7ನೇ ದೃಷ್ಟಿಯನ್ನು ತುಲಾ ರಾಶಿಗೆ ಕೊಡ್ತಾರೆ. ತುಲಾ ರಾಶಿ ನಿಮಗೆ ಅಷ್ಟಮ ಸ್ಥಾನ. ಸೊ ಅಷ್ಟಮ ಅಂದರೆ ನಿಮಗೆ ಗೊತ್ತಲ್ಲ, ಒಂದಷ್ಟು ಅನಿರೀಕ್ಷಿತ ಧನಲಾಭಗಳು. ಈ ಹಿಂದೆ ಎಲ್ಲೋ ಹೂಡಿಕೆ ಮಾಡಿದ್ರಿ, ಆ ಹಣ ಬರುತ್ತೆ. ಅದು PF ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಚಿಟ್ ಫಂಡು ಇರ್ಬೋದು, ಈ ಥರದ್ದು ಈ ಬೇರೆ ಬೇರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಈ ಮಾನಸಿಕ ಗೊಂದಲಗಳಿದೆಯಲ್ಲ, ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಭಾಗ್ಯಸ್ಥಾನಕ್ಕೂ ಕುಜನ ಅಷ್ಟಮ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಭಾಗ್ಯಸ್ಥಾನ ಮತ್ತಷ್ಟು ಬಲಗೊಳ್ತು. ಸರ್ಕಾರದಿಂದ, ತಂದೆಯಿಂದ, ದೂರದ ಪ್ರಯಾಣಗಳಿಂದ, ಧರ್ಮದ ಕೆಲಸಗಳಿಂದ, ಧರ್ಮದ ಹಾದಿಯಿಂದ ನಿಮ್ಮ ಅದೃಷ್ಟ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನೀವು ಸರಿಯಾಗಿ ಬಳಸ್ಕೋಬೇಕು. ಗ್ರಹಗಳು ಗೋಚಾರದಲ್ಲಿ ಇದನ್ನೇ ಹೇಳ್ತಾ ಇರೋದು. ನೀವು ಆ ಮೂಡಲ್ಲಿ ಇರಬೇಕು ಆ ತಿಂಗಳಲ್ಲಿ, ಅಥವಾ ಇಲ್ಲಿಂದನೇ ಅದಕ್ಕೆ ರೆಡಿ ಆಗಬೇಕು. ನಿಮ್ಮ ಜಾತಕವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಒಳ್ಳೆಯ ದಶಾಭುಕ್ತಿ ನಡೀತಾ ಇರಬೇಕು. ಗ್ರಹಗಳ ಬಲವು ಕೂಡ ತುಂಬ ಚೆನ್ನಾಗಿರಬೇಕು. ಓಕೆ, ಸೊ ಇದು ಕುಜ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ 4, 8, 9 ಸೊ ಈ ಮನೆಗಳನ್ನು ಕೂಡ ಇಂಪ್ರೂವ್ ಮಾಡ್ತಾರೆ. ಹಾಗಾಗಿ ಆಸ್ತಿ ಖರೀದಿ, ಈ ರಿಯಲ್ ಎಸ್ಟೇಟಲ್ಲಿರೋರಿಗೆ ಒಂದು ಜಾಕ್ಪಾಟ್, ಕೃಷಿ ಕ್ಷೇತ್ರದಲ್ಲಿರೋರಿಗೂ ಕೂಡ ಒಳ್ಳೆಯ ಬೆಳವಣಿಗೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರೋರಿಗೂ ಕೂಡ ಒಂದು ಒಳ್ಳೆಯ ವಿಚಾರಗಳು. ಸೊ ಇದೆಲ್ಲ ತಂದುಕೊಡ್ತಾರೆ. ಅದೇ ರೀತಿ ಇನ್ವೆಸ್ಟಿಗೇಷನ್, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರು, ನಿಮ್ಮೆಲ್ಲರಿಗೂ ಕುಜನ ಬಲ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಕ್ಷೇತ್ರ ವೃದ್ಧಿ ಆಗುತ್ತೆ. ನಿಮ್ಮ ಲಗ್ನಾಧಿಪತಿ, ರಾಶಿಯಾಧಿಪತಿ ಗುರು 5ನೇ ಮನೆಗೆ ಬಂದಿರೋದು ನಿಮ್ಮ ಪೂರ್ವ ಪುಣ್ಯ ಸ್ಥಾನ. ಅದು ಆಕ್ಟಿವ್ ಆಗುವಂತಹ ಸಮಯ. ನೀವೇ ಈ ಹಿಂದೆ ಮಾಡಿದಂತಹ ದಾನ ಧರ್ಮಗಳು, ಒಳ್ಳೆಯ ಕೆಲಸಗಳು ಈಗ ಫಲ ಕೊಡುತ್ತೆ. ನಿಮ್ಮ ಪೂರ್ವಜರು ಮಾಡಿರುವಂತಹ ಒಳ್ಳೆಯ ಕರ್ಮಗಳು ಕೂಡ ಈಗ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಇದು ಪೂರ್ವ ಪುಣ್ಯ ಸ್ಥಾನ. ಓಕೆ, ಸೊ ಅದೇ ರೀತಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇರೋರು, ಈ ಹಿಂದೆ ಇತ್ತಲ್ಲ ಗೊಂದಲ, ಅದೆಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಮಿಬ್ಬರ ನಡುವೆ ಒಂದು ಕ್ಲಾರಿಟಿ ಬರುತ್ತೆ. ಈಗ ಏನಾದರೂ ನೀವು ಮನೆಯವರನ್ನು ಒಪ್ಪಿಸಿ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದರೆ ಅದಕ್ಕೆ ಟ್ರೈ ಮಾಡಬಹುದು. ಸೂಕ್ತವಾಗಿದೆ ಕಾಲ. ಇನ್ನು ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಈ ಗುರುವಿನ ಒಂದು ಬದಲಾವಣೆಯಿಂದ ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಿ ಆಗುತ್ತೆ. ನೆನಪಿನ ಶಕ್ತಿ ಇಂಪ್ರೂವ್ ಆಗುತ್ತೆ. ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ, ಡಿಗ್ರಿ ಸ್ಟಡಿ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಈ ಗುರು ಒಂದು ರೀತಿ ಹೆಚ್ಚು ಬಲವನ್ನು ಕೊಟ್ಟು ನಿಮಗೆ
ಏನು ಜ್ಞಾನಾರ್ಜನೆಗೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಅವರ 5ನೇ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬೀಳುತ್ತೆ, ಅಂದರೆ ವೃಶ್ಚಿಕ ರಾಶಿಗೆ. ಸೊ ಹಾಗಾಗಿ ಭಾಗ್ಯಕ್ಕೂ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಅದೇ ನಾನು ಆಗಲೇ ಹೇಳಿದ್ದೀನಿ, ಅದೇ ವಿಚಾರಗಳು ಮತ್ತೆ ರಿಪೀಟ್ ಆಗುತ್ತೆ. ಸೊ ಗುರುವಿನ ಬಲನೂ ಕೂಡ ಆ ಒಂದು ಸ್ಥಾನಕ್ಕೆ ಸಿಕ್ತು. ಇನ್ನು ಅದೇ ರೀತಿ ನಿಮ್ಮ 11ನೇ ಮನೆ ಯಾವುದು ಮಕರ ರಾಶಿ. ಸೊ ಹಾಗಾಗಿ ಸ್ವಲ್ಪ ಹಿರಿಯ ವ್ಯಕ್ತಿಗಳು ಪರಿಚಯ ಆಗೋದು, ಗೌರವಾನ್ವಿತ ವ್ಯಕ್ತಿಗಳು ಪರಿಚಯ ಆಗೋದು, ಆ ಪರಿಚಯದಿಂದ ನಿಮ್ಮಲ್ಲೊಂದು ಸಾಕಷ್ಟು ಬದಲಾವಣೆಗಳಾಗೋದು, ಲಾಭಗಳಾಗೋದು, ಹಿರಿಯ ಸಹೋದರನಿಂದ ನಿಮಗೆ ಲಾಭಗಳಾಗೋದು, ಸ್ನೇಹಿತರ ಬಳಗ ಹೆಚ್ಚಾಗೋದು, ಇದೆಲ್ಲವೂ ತುಂಬ ಚೆನ್ನಾಗಿದೆ. ಹಿರಿಯ ನಾಗರಿಕರು ಕಾಲಿಗೆ ಸಂಬಂಧಪಟ್ಟಂತಹ ಏನು ಸಮಸ್ಯೆಗಳನ್ನು ಜಾಸ್ತಿ ಅನುಭವಿಸಬಹುದು. ಸ್ಪೆಷಲಿ ಮೀನ ಲಗ್ನದವರು ರಾಶಿಗಿಂತ ಹೆಚ್ಚಾಗಿ ದೇಹಕ್ಕೆ ಬಾಧೆ ಕೊಡ್ತಾರೆ. ಲಗ್ನ ಅಂದರೆ ದೇಹ, ರಾಶಿ ಅಂದರೆ ಮನಸ್ಸು. ಈ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳೆಲ್ಲ ರಾಶಿಗೆ ಕನೆಕ್ಟ್ ಆಗ್ತವೆ. ಈ ದೇಹ ಘಟನೆಗಳು ನಾನು ಏನೇನು ಹೇಳ್ತಾ ಇದ್ದೀನಿ ಅದೆಲ್ಲ ಲಗ್ನಕ್ಕೆ ಸಂಬಂಧಪಡುತ್ತೆ. ಎರಡನ್ನು ಈಕ್ವಲ್ ಆಗಿ ತಗೊಳ್ಳಿ. ಸೊ ಹಾಗಾಗಿ ಹಿರಿಯ ನಾಗರಿಕರು ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರಿಕೆ ಇರಬೇಕು. ಪಾದಗಳಿಗೆ ಸಂಬಂಧಪಟ್ಟಂತೆ ರಾಹುವಿನಿಂದ ಸ್ವಲ್ಪ ನಿದ್ರಾಹೀನತೆ ಕಡಿಮೆ ಆಗುತ್ತೆ, ಬಟ್ ಮತ್ತಷ್ಟು ನಿಮಗೆ ಜಾಸ್ತಿ ಆಗಬಹುದು ರಾಹುವಿನ ಇಂಪ್ಯಾಕ್ಟ್. ಹಾಗಾಗಿ ಸ್ವಲ್ಪ ಧ್ಯಾನ, ವಾಕಿಂಗ್, ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು, ಓಡಾಡಬೇಕಾದ್ರೆ ಎಚ್ಚರಿಕೆಯಿಂದ ಓಡಾಡೋದು, ಇದನ್ನೆಲ್ಲ ಮಾಡ್ಕೊಳ್ಳಿ. ಖಂಡಿತ ನಿಮಗೂ ಕೂಡ, ಹಿರಿಯ ನಾಗರಿಕರಿಗೂ ಕೂಡ ಶನಿ ಮಹಾತ್ಮರು, ಗುರು ಎಲ್ಲರ ಬಲ ಖಂಡಿತ ಸಿಕ್ಕೇ ಸಿಗುತ್ತೆ. ಒಟ್ಟಾರೆ ಹೇಳೋದಾದರೆ, ಸೊ ಮನೆಯಲ್ಲಿ ಶುಭ ಕಾರ್ಯಗಳು ಡೆಫಿನೆಟ್ಲಿ ಜರುಗ್ತವೆ. ಅದು ಮದುವೆ ಕಾರ್ಯಕ್ರಮಗಳಿರಬಹುದು, ಗೃಹ ಪ್ರವೇಶ, ಆಸ್ತಿ ಖರೀದಿ, ವಾಹನ ಖರೀದಿ, ಈ ರೀತಿಯ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಜರುಗುತ್ತೆ. ಈ ಜೂನ್ ತಿಂಗಳಿಂದ, ಜೂನಲ್ಲಿ ವಿಶೇಷವಾಗಿ ಕೆಲವೊಂದು ಘಟನೆಗಳು ಜರುಗುತ್ತೆ. ಮದುವೆಗೆ ಟ್ರೈ ಮಾಡ್ತಾ ಇದ್ದೀರಾ, ಒಳ್ಳೆಯ ವಧು, ಒಳ್ಳೆಯ ವರ ಸಿಗುವಂತಹ ಸಮಯ. ಅದೇ ರೀತಿ ಸಂತಾನದ ವಿಚಾರದಲ್ಲೂ ಗುಡ್ ನ್ಯೂಸ್. ಸೊ ಇದೆಲ್ಲ ತುಂಬ ಚೆನ್ನಾಗಿ ಕಾಯ್ತಾ ಇದೆ ಮೀನ ಲಗ್ನ, ಮೀನ ರಾಶಿಯವರಿಗೆ. ಸಾಡೆ ಸಾತಿನಲ್ಲಿ ನಾವು ಶಿಸ್ತನ್ನು ಕಾಪಾಡ್ಕೋಬೇಕು, ಸೋಮಾರಿತನವನ್ನು ಬಿಡಬೇಕು. ಈಗ ಶನಿ ಮಹಾತ್ಮರು ಸ್ವಲ್ಪ ಸೌಮ್ಯವಾಗಿದ್ದಾರೆ. ಈ ಕಾಲಘಟ್ಟದಲ್ಲಿ ನಾವು ಇನ್ನೊಂದಷ್ಟು ಆ್ಯಕ್ಟಿವ್ ಆಗಿಬಿಟ್ರೆ ಅವರು ಕೊಡಬೇಕಾದ ಏನು ಹೋಗಬೇಕಾದ್ರೆ ಕೊಟ್ಟೋಗ್ತಾರೆ ಅಂತ ಹೇಳ್ತಾರಲ್ಲ, ಈಗ ಆಲ್ರೆಡಿ ಮೇಷರಾಶಿಯತ್ತ ಮುಖ ಮಾಡಿದ್ದಾರೆ. ಓಕೆ, ಅಲ್ಲಿ ಇನ್ನೊಂದು 2.5 ವರ್ಷ ಇರ್ತಾರೆ, ಧನಸ್ಥಾನಕ್ಕೆ ಬರ್ತಾರೆ. ಸೊ ಈಗಲಿಂದನೇ ನೀವು ರೆಡಿಯಾಗಿಬಿಡಿ, ನಿಮಗೆ ಒಳ್ಳೊಳ್ಳೆದನ್ನೇ ಕೊಟ್ಟು ಹೋಗ್ತಾರೆ ಅವರು. ಸೊ ಹಾಗಾಗಿ ನೀವು ಕೂಡ ಸ್ಟ್ರಾಂಗಾಗಿ ರೆಡಿ ಆಗಬೇಕಲ್ಲ, ಫಿಟ್ ಆಗಬೇಕಲ್ಲ, ಮಾನಸಿಕವಾಗಿ, ದೈಹಿಕವಾಗಿ. ಸೊ ಅದ್ರ ಕಡೆ ಗಮನ ಕೊಡಬೇಕು. ನಿದ್ದೆ ಬರ್ತಾ ಇಲ್ಲ ಅಂದರೆ, ರಾಹು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ, ಆ ನಿದ್ರೆ ಬಾರದ ಸಮಯವನ್ನು ಏನಾದರೂ ನಿಮ್ಮ ಮೊಬೈಲೋ ಲ್ಯಾಪ್ಟಾಪೋ ಬಳಸ್ಕೊಂಡು ಏನಾದರೂ ಕಲಿಯೋದಕ್ಕೆ ಸುಮ್ಮನೆ ಮುಂದಾಗಿ, ಅದು ಯೂಸ್ ಆಗುತ್ತೋ ಬಿಡುತ್ತೋ, ಕಲಿಕೆಗೆ ಮುಂದಾಗಿ. ಬೆಡ್ ಮೇಲೆ ಒದ್ದಾಡಬೇಡಿ, ಆನ್ಲೈನಲ್ಲಿ ಇರಬೇಡಿ, ಚಾಟಿಂಗಲ್ಲಿ ಇರಬೇಡಿ. ಹೊಸದೇನೋ ಯಾವುದೋ ಒಂದು ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳಿ, ಮಾಹಿತಿಯನ್ನು ಕಲೆಕ್ಟ್ ಮಾಡಿ, ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿ. ರಾಹು ಆ್ಯಕ್ಟಿವೇಟ್ ಆಗ್ತಾರೆ. ಸೊ ಆಗ ಒಂದು 2-3 ಅವರ್ಸ್ ಹಂಗೆ ಕಳೆದ ಮೇಲೆ ಡೆಫಿನೆಟ್ಲಿ ನಿದ್ದೆ ಬರುತ್ತೆ. ಬಟ್ ರಾಹು ಆ್ಯಕ್ಟಿವೇಷನಿಂದ ಈ ವಿದೇಶಿ ಸಂಬಂಧಿತ ವ್ಯವಹಾರಗಳು ಕೈ ಹಿಡಿತವೆ. ಈ ಆನ್ಸೈಟ್ ನೀವು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಅಲ್ಲಿ ಒಳ್ಳೆಯ ಸುದ್ದಿಗಳನ್ನು ನೀವು ಕೇಳ್ತೀರಾ. ವಿದೇಶಿ ವ್ಯಾಪಾರಗಳಲ್ಲಿ ಲಾಭ ಇರುತ್ತೆ. ಸೊ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಕೇತುವಿನ ವಿಚಾರ ಹೇಳೋದೇ ಮರೆತೆ. ಶತ್ರುಗಳ ದಮನ, ಆರೋಗ್ಯದಲ್ಲಿ ಚೇತರಿಕೆ, ಈ ಕೋರ್ಟ್ ಕೇಸ್ಗಳು, ವ್ಯಾಪಾರದಲ್ಲಿದ್ದಂತಹ ಈ ಕಾಂಪಿಟೇಟರ್ಸ್ಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಆಗೋದು, ಇದೆಲ್ಲ ಕೇತುವಿನ ಪ್ರಭಾವದಿಂದನೂ ಆಗುತ್ತೆ. ಒಟ್ಟಾರೆ ಶನಿ ಮಹಾತ್ಮರ ಜೊತೆ ಉಳಿದ ಗ್ರಹಗಳು ಕೂಡ ಸೇರಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಸಮಾಜದಲ್ಲಿ ಗೌರವವನ್ನು ಸಿಗೋ ರೀತಿ ನೋಡ್ತಾ ಇದ್ದಾರೆ. ಸ್ಪೆಷಲಿ ಶನಿ ಮಹಾತ್ಮರು ನಿಮ್ಮನ್ನು ಲೀಡರ್ಶಿಪ್ಗೆ ಕೂರಿಸ್ತಾ ಇದ್ದಾರೆ. ನೋಡಿ, ನೀವು ಗಾರೆ ಕೆಲಸ ಮಾಡ್ತಾಯಿರಿ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿರಿ, MNC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿರಿ, ಸರ್ಕಾರಿ ಅಧಿಕಾರಿಗಳಾಗಿರಿ, ಅರೆ ಸರ್ಕಾರಿ ಉದ್ಯೋಗಿಗಳಾಗಿರಿ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ಲೀಡರ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಶನಿ ಮಹಾತ್ಮರು. ನೀವು ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೋಬೇಕು, ಫಿಟ್ಟಾಗಿ, ಮೆಂಟಲಿ, ಫಿಸಿಕಲಿ. ಓಕೆ, ಈಗ ನಕ್ಷತ್ರಗಳ ವಾರು ಬಂದ್ಬೋಣ. ರೇವತಿ ನಕ್ಷತ್ರ. ಸೊ ನಿಮಗೆ
ಸ್ಪೆಷಲಿ ಈ ವೈವಾಹಿಕ ಜೀವನ ಏನು ಹದಗೆಟ್ಟಿತ್ತಲ್ಲ ಅದೆಲ್ಲ ಸರಿ ಹೋಗುತ್ತೆ. ನಿಮ್ಮಿಬ್ಬರ ಸಂಬಂಧ ಮತ್ತೆ ಒಂದು ರೀತಿ ಗಟ್ಟಿಯಾಗುತ್ತೆ. ಮದುವೆ ಕಾರ್ಯಗಳು, ಮನೆಯಲ್ಲಿ ಶುಭ ಕಾರ್ಯಗಳು, ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಈ ರೇವತಿ ನಕ್ಷತ್ರದವ್ರಿಗೆ ಜಾಸ್ತಿ ಆಗುತ್ತೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಪಾರ್ಟ್ನರ್ ಸಿಗೋದು, ಫ್ರಾಂಚೈಸಿಗಳನ್ನು ಓಪನ್ ಮಾಡೋದು, ವ್ಯಾಪಾರ ವೃದ್ಧಿ ಆಗೋದು, ಇದೆಲ್ಲ ರೇವತಿ ನಕ್ಷತ್ರದವ್ರಿಗೆ ಹೆಚ್ಚು ಲಭಿಸುತ್ತೆ. ಅದರ ಜೊತೆಗೆ ಆಧ್ಯಾತ್ಮದ ಚಿಂತನೆ ಜಾಸ್ತಿ ಆಗುತ್ತೆ. ಏನು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ದಾನಗಳನ್ನು ಮಾಡಬೇಕು, ಈ ರೀತಿಯ ಒಲವು ಜಾಸ್ತಿಯಾಗಿ ಅದರತ್ತ ಗಮನ ಕೊಡ್ತೀರಾ. ಹಳೆಯ ನೋವುಗಳನ್ನು, ಹಳೆಯ ವಿಚಾರಗಳನ್ನು ಬಿಟ್ಬಿಡ್ತೀರಾ. ಹೊಸ ವಿಚಾರಗಳತ್ತ ಗಮನ ಕೊಡ್ತೀರಾ, ಹೊಸ ಆರಂಭವನ್ನು ಮಾಡ್ಕೊಳ್ತೀರಾ. ಅದೇ ರೀತಿ ಉತ್ತರ ಭಾದ್ರ ನಕ್ಷತ್ರ, ನಿಮಗೆ ಈಗ ಒಂದು ಸ್ಟೆಬಿಲಿಟಿ ಸಿಗ್ತಾ ಇದೆ. ನಿಮ್ಮ ಬಗ್ಗೆ ನಿಜವಾಗ್ಲೂ ನಿಮಗೆ ಈಗ ಅರ್ಥ ಆಗ್ತಾ ಇದೆ. ಸ್ಪಷ್ಟ ಗುರಿ ಇವಾಗ ಸಿಗ್ತಾ ಇದೆ. ನಿಂತು ಹೋಗಿದ್ದ ಎಲ್ಲ ಕೆಲಸಗಳು ಇವಾಗ ಒಂದೊಂದಾಗೆ ಶುರುವಾಗ್ತಾ ಇದೆ. ಮನೆ ರಿಪೇರಿ ಕೆಲಸಗಳು, ಈ ಥರದ್ದೆಲ್ಲ ಏನೇನು ಹದಗೆಟ್ಟಿತ್ತು ಅದೆಲ್ಲ ಸರಿಯಾಗುವಂತಹ ಸಮಯ ಈ ಉತ್ತರ ಭಾದ್ರ ನಕ್ಷತ್ರದವರಿಗೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ ಹಿರಿಯ ನಾಗರಿಕರು. ಅದೇ ರೀತಿ ಪೂರ್ವ ಭಾದ್ರ ನಕ್ಷತ್ರ, ಗುರು ಅಧಿಪತಿ ಆಗ್ತಾರೆ. ಸೊ ಈ ಸಂತಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಪೂರ್ವ ಪುಣ್ಯದ ವಿಚಾರ, ಹೂಡಿಕೆಗೆ ಸಂಬಂಧಪಟ್ಟಂತಹ ವಿಚಾರ, ವೃತ್ತಿಗೆ ಸಂಬಂಧಪಟ್ಟಂತಹ ವಿಚಾರ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಇದೆಲ್ಲ ಏನು ಹೇಳಿದ್ವಲ್ಲ, ಸೊ ಇಲ್ಲೆಲ್ಲ ಈ ನಕ್ಷತ್ರದವರಿಗೆ ಹೆಚ್ಚು ಬಲ ಇದೆ, ಒಳ್ಳೆಯ ಫಲಗಳಿದೆ. ಮೊದಲನೇದಾಗಿ ನಿಮ್ಮ ದೇಹಕ್ಕೆ ಚೈತನ್ಯವನ್ನು ಕೊಡ್ತಾ ಇರೋದೇ ಗುರುಗಳು. ಸೊ ಹಾಗಾಗಿ ವಿಶೇಷವಾದ ಆಕರ್ಷಣೆ, ಜ್ಞಾನಾರ್ಜನೆ ಎಲ್ಲವೂ ಈ ನಕ್ಷತ್ರದವ್ರಿಗೆ ಹೆಚ್ಚಾಗುತ್ತೆ. ಗುರುಗಳ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ಜೂನ್ ತಿಂಗಳು ಒಂದು ಪರಿವರ್ತನೆಯ ಕಾಲವೇ ಹೊರತು ಯಾವುದೇ ರೀತಿ ಕಷ್ಟ ನಷ್ಟದ ಕಾಲವಲ್ಲ. ಗ್ರಹಗಳ ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಶನಿ ಮಹಾತ್ಮರಿಗೆ. ನಿಮ್ಮ ಯಾರ್ಯಾರು ಕೆಳವರ್ಗದ ಜನ ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವರೆಲ್ಲ ಶನಿ ತತ್ವದಲ್ಲೇ ಇರ್ತಾರೆ. ಅವರಿಗೆ ಗೌರವವನ್ನು ಕೊಡಿ. ಕೆಲವು ಕಂಪ್ನಿ ಓನರ್ಸ್ ಸಂಬಳಗಳನ್ನು ಉಳಿಸ್ಕೊಳ್ಳೋದು, ಸಂಬಳ ಕೊಡದೆ ಆಟ ಆಡಿಸೋದು, ಇದೆಲ್ಲ ಶನಿಯನ್ನು ವೀಕ್ ಮಾಡ್ಕೊಂಡಂಗೆ ನಿಮಗೆ ಬೇರೆ ಥರದ ತೊಂದರೆಗಳನ್ನು ಕೊಡ್ತಾರೆ. ಇಲ್ಲೆಲ್ಲ ಆಫೀಸಲ್ಲಿ ಆರ್ಭಟ ಇದ್ದರೆ ಮನೆಗೆ ಹೋದರೆ ನೆಮ್ಮದಿ ಇರಲ್ಲ. ಓಕೆ, ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಜಾತಕದಲ್ಲಿ ಶನಿ ವೀಕ್ ಇದ್ದಾಗ ಅಥವಾ ಏನೇ ಜಾತಕ ಚೆನ್ನಾಗಿದ್ದರೂ ಕೆಲಸಗಾರರನ್ನು ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಮೊದಲು ವೀಕ್ ಆಗೋದು ಶನಿ ಮಹಾತ್ಮರು. ಬೇರೆ ತೊಂದರೆಗಳನ್ನು ಕೊಡ್ತಾರೆ ಇಲ್ಲಿ ನೀವು ಆರ್ಭಟಿಸಿದ್ರೆ. ಸೊ ಹಾಗಾಗಿ ನಿಮ್ಮ ಕೆಳಗಡೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು. ಅಂಗವಿಕಲರು, ಅನಾಥರು ಸಿಕ್ಕಿದಾಗ ಅವ್ರಿಗೇನಾದರೂ ಹೆಲ್ಪ್ ಮಾಡಬೇಕು. ಆಯಾ ದಿನ ದುಡಿದು ಆಯಾ ದಿನ ಯಾರು ಬದುಕ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾವು ರೆಸ್ಪೆಕ್ಟಿವ್ ಆಗಿರಬೇಕು. ಅವ್ರ ಜೊತೆ ಕಂಜೂಸ್ತನ ಮಾಡಬಾರ್ದು. ಸ್ಪೆಷಲಿ ನಮ್ಮ ಮಿಡ್ಲ್ ಕ್ಲಾಸ್ ನಮ್ಮ ಗೃಹಿಣಿಯರು ಏನಿದಾರಲ್ಲ, ನೀವು ತರಕಾರಿ ತೆಗೆದುಕೊಳ್ಬೇಕಾದ್ರೆ 1 ರೂಪಾಯಿ ಕಡಿಮೆ ಮಾಡು, 2 ರೂಪಾಯಿ ಕಡಿಮೆ ಮಾಡು ಹೇಳಕ್ಕೆ ಹೋಗಬೇಡಿ. ಬೇಡ, ಆತನಿಗೆ 2 ರೂಪಾಯಿ ಲಾಭ ಆಗಲಿ. ಶನಿ ಮಹಾತ್ಮರಿಗೆ ಅದು ಇಷ್ಟ. ಕೊಡಿ, ಪರವಾಗಿಲ್ಲ, 1-2 ಎಕ್ಸ್ಟ್ರಾ ಹಾಕು ಅಂತ ಹಾಕ್ಕೊಳ್ಳೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಮಾಡಬೇಡಿ. ಸೊ ನಾನು ಡೆಫಿನೆಟ್ಲಿ ಎಲ್ಲ ವಿಡಿಯೋಗಳಲ್ಲೂ ಒಂದೊಂದು ಗ್ರಹಗಳ ಆಕ್ಟಿವೇಶನ್ ಬಗ್ಗೆ ಹೇಳ್ತಾ ಇರ್ತೀನಿ. ಅದನ್ನು ಕೇಳಿಸ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಬುಧನ ನಕ್ಷತ್ರಕ್ಕೆ ಬಂದಿರೋದ್ರಿಂದ ಈ ಬುಧನ ಆ್ಯಕ್ಟಿವೇಶನ್ನು ಕೂಡ ತುಂಬ ಚೆನ್ನಾಗಾಗಲಿ. ಏಲಕ್ಕಿ ಗ್ರೀನ್ ಕಲರ್ 5 ಅಂದರೆ ಬುಧ, 5 ಏಲಕ್ಕಿಯನ್ನು ಬುಧವಾರ ನಿಮ್ಮ ಪರ್ಸಲ್ಲಿ ಹಾಕ್ಕೊಳ್ಳಿ. ಇನ್ನೂ ಹಲವಾರು ವಿಚಾರಗಳಿವೆ ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ತಿಳಿಸೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮೀನರಾಶಿಯ ವಿಡಿಯೋದಲ್ಲಿ ಅಥವಾ ಬೇರೆ ರಾಶಿಯ ವಿಡಿಯೋಗಳ ಮುಖಾಂತರ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.